ಬೆಂಗಳೂರಲ್ಲಿ ರೌಡಿ ಶೀಟರ್ ಬೇಕ್ಲು ಶಿವ ಕೊಲೆ ಪ್ರಕರಣ ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಆರೋಪಿಗೆ ಚಿಕಿತ್ಸೆ ಮುಂದುವರೆದಿದೆ. ಪ್ರತಿ 4 ಗಂಟೆಗೆ ಭೈರತಿ ಬಸವರಾಜ್ ಕಂಡೀಷನ್ ಅನ್ನು ಅಪ್ಡೇಟ್ ಮಾಡಲಾಗ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿಯಿಂದ ಪೊಲೀಸರಿಗೆ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದಾರೆ ಆಸ್ಪತ್ರೆಯ ವೈದ್ಯರು. ಭೈರತಿಗೆ ಆಂಜಿಯೋಗ್ರಾಮ್ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ವೈದ್ಯರು. ಆಂಜಿಯೋಗ್ರಾಮ್ನಲ್ಲಿ ಬ್ಲಾಕೇಜ್ ಇದ್ರೆ ಡಿಸ್ಚಾರ್ಜ್ ಇರೋದಿಲ್ಲ, ಚಿಕಿತ್ಸೆ ಮುಂದುವರಿಯುತ್ತೆ. ಒಂದು ವೇಳೆ ರಕ್ತನಾಳದ ರಿಪೋರ್ಟ್ ಸ್ಟೇಬಲ್ ಅಂತ ಬಾರದ ಹಿನ್ನೆಲೆ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಆಸ್ಪತ್ರೆ ಬಳಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಗಮನಿಸಬಹುದು, ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ಈ ರೀತಿ ಆಗಬಾರ್ದು ಅಂತ ಹೇಳಿನೇ ಒಂದು ಕಡೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಆ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ECG ಅಬ್ನಾರ್ಮಲ್ ಬಂದಂಥ ಕಾರಣ ಈ ರೀತಿಯಾಗಿ ಚಿಕಿತ್ಸೆಯನ್ನು ಮುಂದುವರಿಸೋದು ಸದ್ಯಕ್ಕೆ ಅನಿವಾರ್ಯವಾಗಿದೆ. ಹಾಗಾಗಿ ಆಂಜಿಯೋಗ್ರಾಮ್ನಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಡಿಸ್ಚಾರ್ಜ್ ಇರೋದಿಲ್ಲ. ರಕ್ತನಾಳದ ರಿಪೋರ್ಟ್ ಸ್ಟೇಬಲ್ ಅಂತ ಬಾರದ ಹಿನ್ನೆಲೆ ಸದ್ಯಕ್ಕೆ ಈಗ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಆಸ್ಪತ್ರೆ ಬಳಿ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಕೂಡ ಮಾಡಲಾಗಿದೆ. ಅದರಲ್ಲೂ ಗಮನಿಸೋದಾದರೆ ಇಂಥ ಘಟನೆಗಳಾಗಬಾರ್ದು ಅಂತ ಹೇಳಿನೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಮುನ್ನ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಲಾಗುತ್ತೆ. ಅಲ್ಲಿ ECGಯಲ್ಲಿ ವ್ಯತ್ಯಯ ಕಂಡು ಬಂದಂಥ ಹಿನ್ನೆಲೆ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಹೆಲ್ತ್ ರಿಪೋರ್ಟ್ನ ಮೇಲೆ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾ, ಅದರಲ್ಲೂ ಕೂಡ ಕೋರ್ಟ್ಗೆ ರಜೆ ಇರೋ ಕಾರಣ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಬೇಕಾ, ಹೇಗೆ ಒಟ್ಟಾರೆ ಆಸ್ಪತ್ರೆಯಲ್ಲಿ ಬರುವಂತಹ ಹೆಲ್ತ್ ರಿಪೋರ್ಟ್ ಮೇಲೆ ಭೈರತಿ ಬಸವರಾಜ್ನ ಮುಂದಿನ ಕಾನೂನು ಪ್ರಕ್ರಿಯೆಗಳು ಡಿಪೆಂಡ್ ಆಗಿರುವಂಥದ್ದು. ಅಡ್ಮಿಟ್ ಆಗಲೇಬೇಕು ಅಂದರೆ ಮಾತ್ರ ನ್ಯಾಯಾಧೀಶರ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗುವ ಮೊದಲು ಹೆಲ್ತ್ ರಿಪೋರ್ಟ್ ತುಂಬ ಮ್ಯಾಟರ್ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಪಟೇಲ್. ಸಂತೋಷ್, ಗಮನಿಸೋದಾದ್ರೆ ಈ ರೀತಿ ಘಟನೆಗಳು ಆಗಬಾರ್ದು ಅಂತ ಹೇಳಿನೇ ವೈದ್ಯಕೀಯ ಚಿಕಿತ್ಸೆಗೆ ಮೊದಲಿಗೆ ಒಳಪಡಿಸ್ತಾರೆ, ಯಾವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಮುನ್ನ. ಸದ್ಯಕ್ಕೆ ಅವರ ಹೆಲ್ತ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಏನಿದೆ ಈ ಬಗ್ಗೆ ಡೀಟೇಲ್ಸ್? ಅಮೃತ, ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಇವರ ಬಂಧನದ ಬಳಿಕ ವೈದ್ಯಕೀಯ ತಪಾಸಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹೃದಯ ಸಂಬಂಧಿ ಸಮಸ್ಯೆ ಇದೆ, ಇದನ್ನು ಒಮ್ಮೆ ನೀವು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಪರಿಶೀಲನೆಯನ್ನು ಮಾಡಿಸಿ ತಪಾಸಣೆಯನ್ನು ಮಾಡಿಸಿ ಅಂತೇಳಿ ಸೂಚನೆಗಳನ್ನು ಕೊಟ್ಟಿದ್ದರು. ಅದರಂತೆ ನ್ಯಾಯಾಲಯಕ್ಕೆ ಆ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದಾಗ ನ್ಯಾಯಾಲಯ ಕೂಡ CID ತನಿಖಾಧಿಕಾರಿಗಳಿಗೆ ನಿಮ್ಮ ಉಸ್ತುವಾರಿಯಲ್ಲಿ ಜಯದೇವ ಆಸ್ಪತ್ರೆಗೆ ಅವ್ರನ್ನ ಚಿಕಿತ್ಸೆಯನ್ನು ಕೊಡಿಸಿ ಅಲ್ಲಿ ವರದಿಯನ್ನು ತೆಗೆದುಕೊಳ್ಳಿ, ವೈದ್ಯರು ಏನು ವರದಿಯನ್ನು ಕೊಡ್ತಾರೆ ವರದಿಯ ಆಧಾರದ ಮೇಲೆ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಬೇಕಾ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅನ್ನೋದನ್ನ ನ್ಯಾಯಾಲಯ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ಸದ್ಯಕ್ಕೆ ಏನು ಈಗಾಗಲೇ ನಿನ್ನೆ ನ್ಯಾಯಾಲಯದ ಆದೇಶದ ಮೇರೆಗೆ ತನಿಖಾಧಿಕಾರಿಗಳು 5ನೇ ಆರೋಪಿಯಾಗಿರುವಂಥ ಭೈರತಿ ಬಸವರಾಜ್ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡ್ಬಂದು ಈಗಾಗಲೇ ದಾಖಲು ಮಾಡಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಎಕೋ ಟೆಸ್ಟ್ ಇರ್ಬೋದು, ಹೃದಯ ಸಂಬಂಧಿ ಎಲ್ಲ ಚಿಕಿತ್ಸೆಗಳನ್ನು ತಪಾಸಣೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಎವರಿ 4 ಅವರ್ಸ್ಗೆ ಏನು ಅವರ ಆರೋಗ್ಯದಲ್ಲಾಗುವ ಏರುಪೇರುಗಳಿಗೆ ಸಂಬಂಧಪಟ್ಟ ಹಾಗೆ ಗಮನದಲ್ಲಿಟ್ಟು ಅಬ್ಸರ್ವೇಷನ್ ಅನ್ನು ಮಾಡ್ತಾ ಇರುವಂಥದ್ದು. ಇನ್ನು 4 ಗಂಟೆಗಳು ಕಳೆದ ಬಳಿಕ ವೈದ್ಯರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಅವರಿಗೆ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆಯನ್ನು ಮುಂದುವರಿಸಬೇಕಾ, ಇಲ್ಲ ಅವ್ರಿಗೆ ಯಾವುದೇ ರೀತಿಯ ಅಡ್ಮಿಟ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಲಹೆಗಳನ್ನು ಕೊಡ್ತಾರೆ. ಈ ಒಂದು ವರದಿಗೋಸ್ಕರ CID ಅಧಿಕಾರಿಗಳು ಇಲ್ಲೇ ಮೊಕ ಮೂಡಿರುವಂಥದ್ದು, ಇಲ್ಲೇ ಕಾಯ್ತಾ ಇರುವಂಥದ್ದು. ಇಲ್ಲಿ ಇವರು ಕೊಡುವಂಥ ವರದಿಯನ್ನು ಆಧರಿಸಿದ ಬಳಿಕ ಮುಂದಿನ ಪ್ರಕ್ರಿಯೆಗಳಾಗುವಂಥದ್ದು. ಒಂದು ವೇಳೆ ಇಲ್ಲಿ ಇವ್ರನ್ನೇ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆಯನ್ನು ಕೊಡಬೇಕು ಅಂದರೆ ಸದ್ಯಕ್ಕೆ ಚಿಕಿತ್ಸೆ ಮುಗಿಯುವ ತನಕ ಭೈರತಿ ಬಸವರಾಜ್ಗೆ ಒಂದು ಹಂತದಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವ್ರನ್ನ ಈ ವೈದ್ಯರು ಕೊಡುವಂಥ ವರದಿಯನ್ನು ತೆಗೆದುಕೊಂಡು ನ್ಯಾಯಾಧೀಶರ ಮುಂದೆ ಆರೋಪಿ ಸಹಿತ ಹಾಜರುಪಡಿಸುವಂಥದ್ದು. ಪಡಿಸಿದ ಬಳಿಕ ಇವತ್ತು ಶನಿವಾರ, ನಾಳೆ ಭಾನುವಾರ ರಜಾ ಇರುವ ಹಿನ್ನೆಲೆಯಲ್ಲಿ ಮತ್ತು ಇವತ್ತು ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಬೇಕಾಗತ್ತೆ. ಹೀಗಾಗಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವ ಹಿನ್ನೆಲೆಯಲ್ಲಿ ಅವ್ರನ್ನ 1 ದಿನಗಳ ಕಾಲ ಅಂದರೆ ಸೋಮವಾರದವರೆಗೂ ಕೂಡ ಓಪನ್ ಕೋರ್ಟ್ ಆಗೋವರು ಕೂಡ ಅಲ್ಲಿಗೆ ಪ್ರೊಡ್ಯೂಸ್ ಮಾಡುವ ತನಕ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸದ್ಯ ವೈದ್ಯರು ಏನು ವರದಿಯನ್ನು ಕೊಡ್ತಾರೆ ಅಂತ ವರದಿಗೆ ಕಾಯ್ತಾ ಇರುವಂಥದ್ದು. ಏನು ಭೈರತಿ ಬಸವರಾಜ್ ಅವರು ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಏನು ಎಲ್ಲ ಮಾಹಿತಿಗಳು ವೈದ್ಯರ ವರದಿಯಲ್ಲಿ ಉಲ್ಲೇಖಲಾಗಿದೆ. ಅದು ಬಂದ ಬಳಿಕ ಮುಂದಿನ ಭೈರತಿ ಬಸವರಾಜ್ ಅವರ ಬಹುಶಃ ನಿರ್ಧಾರ ಆಗುವಂಥದ್ದು. ಅಮೃತ. ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.